ಹೆಲೋ ಯೂಟ್ಯೂಬ್ ಫ್ಯಾಮಿಲಿ. ಹೈದರಾಬಾದಿ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅಂದೇಳಿ ತುಂಬ ಜನ ಅನ್ಕೊಂಡ್ರು. ಬಟ್ ಈಸಿಯಾಗಿ ಹೈದರಾಬಾದಿ ಬಿರಿಯಾನಿನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ಇದರಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಲಾಸ್ಟಲ್ಲಿ ಹಾಕಿದೆ. ಅದು ಬಿರಿಯಾನಿ ಫ್ಲೇವರ್ಫುಲ್ಲಾಗಿ ಮಾಡುತ್ತೆ. ಸೊ ನಿಮಗೇನಾದ್ರು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೇಕಂಬಗಿದ್ರೆ ಪೂರ್ತಿ ವೀಡಿಯೋನ ತಪ್ಪದೆ ಕಾಣಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನಾನಿಲ್ಲಿ 1 kg ಬಾಸುಮತಿ ರೈಸ್ನ ನೀರಲ್ಲಿ ಚಂದ ಮಾಡಿ ತೊಳೆದು ನೆನೆಸಿ ಇಡ್ತಾ ಇದ್ದೆ. ಈಗ ಚಿಕನ್ ಮ್ಯಾರಿನೇಟ್ ಮಾಡುವ ಬನ್ನಿ. ಚಂದ ಮಾಡಿ ತೊಳೆದ ಕೋಳಿಗೆ ಅರಿಶಿನ ಹಾಕಿ, ಆಮೇಲೆ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿ. ಚಿಕನ್ ಮ್ಯಾರಿನೇಟ್ ನಾವು ಎಷ್ಟು ಜಾಸ್ತಿ ಮಾಡುತ್ತೋ ಅಷ್ಟು ರುಚಿ ಬರುತ್ತೆ. ಖಾರದ ಪುಡಿ ಆದಮೇಲೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ನೀವು ಕೋಳಿ ಎಷ್ಟು ತಗೊಂಡಿದ್ದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ನಾನಿಲ್ಲಿ 1 kg ಕೋಳಿಗೆ 1.5 ಕಪ್ಪಷ್ಟು ಕರ್ಡನ್ನು ತಗೊತಾ ಇದ್ದೆ. ಇದು ಮೊಸರನ್ನ ಹಾಕೋದ್ರಿಂದ ತುಂಬ ಗ್ರೇವಿ ನಮಗೆ ಸಿಕ್ಕ, ಸೊ ನಮ್ಮ ಮೊಸರನ್ನ ಅಲ್ಲಿ ಜಾಸ್ತಿನೇ ಹಾಕ್ತಿದ್ದೆ, 1.5 ಕಪ್ಪಷ್ಟು. ಇದಾದಮೇಲೆ ಬಿರಿಯಾನಿ ಮಸಾಲನ ಹಾಕಿ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ. ನೀವು ಅಂಗಡಿಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಪ್ಪೋದಕ್ಕಿಂತ ಮನೆಯಲ್ಲೇ ಮಾಡಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಜೀರಿಗೆ, 3ರಿಂದ 4 ಹಸಿಮೆಣಸು, ಆಮೇಲೆ ಧನಿಯಾ ಪೌಡ್ರನ್ನು ಹಾಕಿ. ಇದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೆ. ಆಮೇಲೆ ನಾನು ಆಲ್ರೆಡಿ ಡೀಪ್ ಫ್ರೈ ಮಾಡ್ಕೊಂಡಿಪ್ಪು ನೀರುಳ್ಳಿಯನ್ನು ಕೂಡ ಹಾಕ್ತಿದ್ದೆ. ಇಲ್ಲಿ ನಾನು 4ರಿಂದ 5 ನೀರುಳ್ಳಿನ ಮುಂಚೆನೇ ಡೀಪ್ ಫ್ರೈ ಮಾಡ್ಕೊಂಡಿದ್ದೆ. ಈ ಬಿರಿಯಾನಿಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಇದು ಒಂದು. ಇದ್ರ ಜೊತೆ ಇನ್ನೊಂದು ನಾನು ಹೇಳ್ತೀನಿ ಲಾಸ್ಟಲ್ಲ. ಈರುಳ್ಳಿ ಆದಮೇಲೆ ಸ್ವಲ್ಪ ಚಕ್ಕೆ, 2ರಿಂದ 3 ಚಕ್ಕೆ ಸಾಕು, ಸ್ಟಾರ್ ಹೂವು 1-2, ಅದಾದಮೇಲೆ ಲವಂಗ ಮತ್ತು ಏಲಕ್ಕಿನ ಹಾಕಕ್ಕೆ, ಆದಮೇಲೆ ಸೋಂಪು ಕಾಳನ್ನು ಹಾಕಕ್ಕೆ. ನಾನಿಲ್ಲಿ ಎಕ್ಸ್ಟ್ರಾ ಜ್ಯೂಸಿಯಾಗಿ ಇರಲಿ ಚಿಕನ್ ಅಂತ ಹೇಳಿ ಅರ್ಧ ಲೈಮ್ ಕೂಡ ಹಾಕ್ತಾಯಿದ್ದೆ. ಇದಿಷ್ಟು ಹಾಕಿದ ಮೇಲೆ ಚಂದ ಮಾಡಿ ನೀವು ಇದನ್ನು ಕಲ್ಸ್ಕಾತು. ಎಷ್ಟು ಚಂದ ಕಲ್ಸ್ಕೊಂಡಲ್ಲಿ ಹೇಳಿದ್ರೆ ಚಿಕನಿಗೆ ಆ ಮಸಾಲೆ ಫುಲ್ ತಾಗಕ್ಕೆ. ಎಷ್ಟು ಮ್ಯಾರಿನೇಟ್ ಮಾಡಿರ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ಚಿಕನ್ನ. ನಾನು ಇದನ್ನು 2 hours ಮ್ಯಾರಿನೇಟ್ ಮಾಡಿದೆ. ಈಗ ನೀವು ರೈಸನ್ನು ಮಾಡ್ಕೊಳ್ಕಾತು. ರೈಸ್ ಫ್ಲೇವರ್ಫುಲ್ ಆಗಿರ್ಕಂದಲೇ ಹೇಳಿದ್ರೆ ಕುದಿಯುತ್ತಿಪ್ಪು ನೀರಿಗೆ ಸ್ವಲ್ಪ ಪಲಾವ್ ಎಲೆ, 1 ಸ್ಟಾರು, 1-2 ಚಕ್ಕೆ, ಅದಾದಮೇಲೆ ಏಲಕ್ಕಿ ಮತ್ತು ಲವಂಗವನ್ನು ಹಾಕಾತ. ಈಗ ನೆನೆಸಿ ಇಟ್ಟಂತಹ ಬಾಸುಮತಿ ರೈಸನ್ನು ನೀವು ಬೇಯಿಸ್ಕೊಂಡ್ಕಾತು. ಎಷ್ಟು ಬೇಯಿಸ್ಕೊಂಡಲ್ಲಿ ಹೇಳಿರಿ 80% ತನಕ ಬೇಯಿಸ್ಕಾತು. ಇನ್ನು 20% ನಾವು ದಮ್ ಕಟ್ಟಿ ಅದನ್ನು ಬೇಯಿಸ್ಕಾತ. ಅನ್ನ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಲೈಮನ್ನು ಹಿಂಡಿ. ಲೈಮನ್ನು ಹಾಕೋದ್ರಿಂದ ಬಾಸುಮತಿ ರೈಸ್ ಅಂಬುದು ಫ್ಲಫಿಯಾಗಿ ಬರ್ತದೆ. ನಿಮಗೆ ತಿಂಬೋ ಹೊತ್ತಿಗೆ ತುಂಬ ಸ್ವಲ್ಪ ಒಳ್ಳೆ ಅನಿಸುತ್ತೆ. ಈ ಅಕ್ಕಿನ ಪೂರ್ತಿ ಬೇಯಿಸಬೇಡಿ, ಒಂದು 80% ಆಪಷ್ಟು ಮಾತ್ರ ಬೇಯಿಸಿ, ಇನ್ನು 20% ದಮ್ ಕಟ್ಟಿದಾಗ ಆ ಬಿಸಿಯಲ್ಲಿ ಅದು ಬೇಯಿತು. ಇಲ್ಲಿ ನೀವು ಕಾಣ್ಲಕ್ಕೆ ಇದು ಪೂರ್ತಿ ಬೇಯಲೂ ಇಲ್ಲ, ಒಂದು 80% ಕುಕ್ ಆಯ್ತಷ್ಟೇ. ಸೊ ಇದನ್ನು ನಾವು ಎಕ್ಸ್ಟ್ರಾ ತೆಗೆದಿಟ್ಕೊಂತಿತ್ತು. ಈಗ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಹಾಕಿ, ನಾವು ಎಂತ ಮ್ಯಾರಿನೇಟ್ ಮಾಡಿದ್ದಲ್ಲ ಅದನ್ನು ಚಂದ ಮಾಡಿ ಹಾಕಿ, ಇಷ್ಟು ಚಂದ ಮಾಡಿ ಕುದಿಸ್ಕಾತ. ಮಸಾಲೆಲಿ ಇಪ್ಪುವಂತಹ ಎಣ್ಣೆ ಎಲ್ಲ ಎಕ್ಸ್ಟ್ರಾ ಬಿಡ್ಕ ಅಷ್ಟರ ತನಕ ನಾವು ಕುಕ್ ಮಾಡ್ಕಾತು. 3/4 ಅಂಶ ಚಿಕನ್ ಕೂಡ ಬೇಕಾತಿಲ್ಲ. ಇದಾದಮೇಲೆ ನಾವು ಕುಕ್ ಮಾಡ್ಕೊಂಡಿಪ್ಪುವಂತಹ ಬಾಸುಮತಿ ರೈಸನ್ನು ಇದ್ರ ಮೇಲೆ ಹಾಕೋದು. ಇದರಲ್ಲಿಪ್ಪು ಸ್ವಲ್ಪ ಗ್ರೇವಿನ ತೆಗೆದಿಟ್ಕೊಂಡು, ಎಂತಕ್ಕಂದರೆ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಆ ಗ್ರೇವಿನೂ ಕೂಡ ಹಾಕುವ ಅಂದ್ಕೊಂಡು. ಈಗ ಅಕ್ಕಿನ ಹಾಕಿ ಅದ್ರ ಮೇಲೆ ನಾವು ಸ್ವಲ್ಪ ಮುಂಚೆ ತೆಗೆದಿಟ್ಕೊಂಡಂತಹ ಗ್ರೇವಿಯನ್ನು ಕೂಡ ಇಲ್ಲಿ ಮೇಲೆ ಹಾಕುವ. ನೀವು ಫಸ್ಟಿಗೆ ಈ ಗ್ರೇವಿನ ತೆಗ್ಬೇಸ್ಕೊಂಡು ಇದನ್ನ ಮೇಲೆ ಹಾಕೋದ್ರಿಂದ ಎಲ್ಲ ಕಡೆಯೂ ಮಸಾಲೆ ಇರುತ್ತೆ. ಅದಕ್ಕೋಸ್ಕರ ಇದೆಂಥ ಇಂಗ್ರೀಡಿಯೆಂಟ್ ಅಂದಲ್ಲಿ ಹೇಳಿದ್ರೆ, ನಾನು ಕಲ್ಲರಿಗೋಸ್ಕರ ಹಾಲಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ, ಇದೇ ನಾನು ಹೇಳಿದ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಹಾಲು ಹಾಕೋದ್ರಿಂದ ಫ್ಲೇವರು ಜಾಸ್ತಿ ಆಯ್ತು. ಸೊ ನಾನು ಅರಿಶಿನೂ ಹಾಕೋದ್ರಿಂದ ಹೆಲ್ತಿಗೂ ಒಳ್ಳೆಯದಾಗಿರುತ್ತೆ. ಇದ್ರ ಜೊತೆಗೆ ನಾನು ಆಗಲೇ ಡೀಪ್ ಫ್ರೈ ಮಾಡಿಟ್ಕೊಂಡು ನೀರುಳ್ಳಿನೂ ಕೂಡ ಹಾಕ್ತಾಯಿದ್ದೆ. ಇದಾದಮೇಲೆ ಫುಲ್ ದಮ್ ಕಟ್ಟಿ ಒಂದು 20 ನಿಮಿಷ ಫುಲ್ ಲಿಡ್ ಕ್ಲೋಸ್ ಮಾಡಿ, ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಹೈದರಾಬಾದಿ ಬಿರಿಯಾನಿ ರೆಡಿ ಆಯ್ತು. ನಿಜವಾಗ್ಲೂ ಬಿರಿಯಾನಿ ಮಾಡೋದು ತುಂಬಾ ಅಷ್ಟೇನು ಕಷ್ಟ ಇಲ್ಲ, ನಿಜವಾಗ್ಲೂ ತುಂಬ ಈಸಿಯಾಗಿ ಮಾಡ್ಲಿಕ್ಕೆ. ಸೊ ನಾನೀಗ ಹೆಂಗೆ ತೋರಿಸಿದ್ನೋ ಅದೇ ರೀತಿ ನೀವು ಬಿರಿಯಾನಿ ಮಾಡಿದ್ರೆ ಇಷ್ಟು ಟೇಸ್ಟಿಯಾಗಿ ಬರ್ತದೆ. ನಿಜವಾಗ್ಲೂ ಟೇಸ್ಟ್ ಕೂಡ ಅಷ್ಟೇ ತುಂಬ ಸೂಪರ್ ಆಗಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಯಾರಾದರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಲೈಕ್ ಮಾಡಿ.